ನೆಹರು ತಾರಾಲಯ ವಿಶ್ವೇಶ್ವರ ಮ್ಯೂಸಿಯಂಗೆಲ್ಲ ಬೆದರಿಕೆ ಇಮೇಲ್ ಬಂದಿದೆ. ನಮಗೆ ತಮಗೆ ಗೊತ್ತಲ್ಲ, ಶಾಲೆಗಳಿಗೆ ಬಂದಿತ್ತು ಕಳೆದ ಬಾರಿ 35 ಶಾಲೆಗಳಿಗೆ ಬಂದಿತ್ತು. ಅದನ್ನು ಕೂಡ ನಾವು ಇಂಟರ್ಪೋಲಿಗೆಲ್ಲ ತಿಳಿಸಿದ್ದೀವಿ, ವೆರಿಫೈ ಮಾಡ್ತಾಯಿದ್ದೀವಿ IP ಅಡ್ರೆಸ್ ಎಲ್ಲಿ ಅಂತೇಳಿ. ಅದಕ್ಕೆ ಭಾಳ ಅವರು ಮಾಡೋರು ಎಲ್ಲ ಎಚ್ಚರಿಕೆಯಿಂದನೇ ಮಾಡಿರ್ತಾರೆ, ಕನ್ಫ್ಯೂಷನ್ ಮಾಡಿ IP ಅಡ್ರೆಸ್ಗಳು ಸರಿಯಾಗಿ ಸಿಗದಾಗಿ ಮಾಡ್ಕೊಂಡಿರ್ತಾರೆ. ಈಗ ನಿನ್ನೆ ದಿವಸ ಮ್ಯೂಸಿಯಮ್ಗಳಿಗೆ ಗ್ಯಾಲರಿಗಳಿಗೆ ಎಲ್ಲ ಬಂದಿದೆ, ಥ್ರೂಔಟ್ ಇಂಡಿಯಾ ಬಂದಿದೆ. ನಮ್ಮಲ್ಲಿ ಕೂಡ 3-4 ವಿಶ್ವೇಶ್ವರಯ್ಯ ಗ್ಯಾಲರಿ ಅವಕ್ಕೆಲ್ಲ ಬಂದಿದ್ದಾವೆ. ಈಗ ನಮಗೆ ಅಲ್ಲಿ IP ಅಡ್ರೆಸ್ಸು ಎಲ್ಲೋ ಒಂದು ಕಡೆ ಬಂದಿದೆ, ಅಲ್ಲಿಗಾಗಲೇ ನಮ್ಮ ಟೀಮ್ ಕಳಿಸಿದ್ದಾರೆ. ವೆರಿಫೈ ಮಾಡ್ತೀವಿ. ಒಂದು ವೇಳೆ ಅದು ನಿಜ ಆದರೆ ಅವರಿಗೆ ಏನು ಕಾನೂನು ಪ್ರಕಾರ ತೊಗೊಂಡು ಬರಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತೀವಿ. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಸರ್ 3ನೇ ತಾರೀಕು ಸೆಲೆಬ್ರಿಟಿಗಳ ಮುಂಜಾನೆ 5 ಕೂಡ ಪಾರ್ಟಿ ಮಾಡಿದ್ದಾರೆ. ಪಬ್ ಓನರ್ ಮೇಲೆ FIR ಹಾಕಿದ್ದಾರೆ, ಸೆಲೆಬ್ರಿಟಿಗಳನ್ನ ಬಿಟ್ಟಿದ್ದಾರೆ ಅನ್ನೋಂಥ ಆರೋಪ. ಅದು ನಾನು ಪರಿಶೀಲನೆ ಮಾಡ್ತೀನಿ, ನನಗದು ಗೊತ್ತಿಲ್ಲ. ಅದನ್ನು ಯಾರು ನಮ್ಮ ಆ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನೂ ಬಿಟ್ಬಿಟ್ಟಿದ್ದಾರೆ ಅಂತಂದರೆ ಅದೇನು ಅಂತೇಳಿ ವಿಚಾರ ಮಾತ್ರ FIR ಹಾಕಿದ್ದಾರೆ, ಅಲ್ಲಿರೋರ ಮೇಲೆ ಯಾರ ಮೇಲೆ FIR ಹಾಕಿಲ್ಲ. ನಾನು ವಿಚಾರ ಮಾಡ್ತೀನಿ. ನನಗೆ ಅದು ನನ್ನ ಬ್ರೀಫಿಂಗಲ್ಲಿ ಬಂದಿಲ್ಲ, ನಾನು ಮಾತಾಡ್ತೀನಿ. ಯಾವುದು ಡ್ರಾಫ್ಟಿಂಗ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಮುಂದಿನ ಸೆಷನ್ನಲ್ಲಿ ತರ್ತೀವಿ.